ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಘಟನೆ ಆಗಬಾರ್ದಾಗಿತ್ತು, ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಕಾಲು ತುಳಿತ ಪ್ರಕರಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಾದಿಸಿದ್ದಾರೆ. ಸರ್ಕಾರದ ವೈಫಲ್ಯ ಅನ್ನೋದನ್ನ ಚರ್ಚಿಸುವ ಸಮಯ ಇದಲ್ಲ ಅಂತ ಹೇಳಿದ್ದಾರೆ. ಈ ಘಟನೆ ಆಗಬಾರ್ದಾಗಿತ್ತು, ನಡೆದು ಹೋಗಿದೆ. ಬಟ್ ಇದು ಸರ್ಕಾರದ ವೈಫಲ್ಯನ, ಇದರ ಬಗ್ಗೆ ಚರ್ಚೆ ಬೇಡ ಅನ್ನೋದು ಸಚಿವೆಯ ಮಾತು. ಇನ್ನು ಮುಂದೆ ಹೀಗೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೀಗೆ ಆಗಲಿ ಅಂತ ಯಾರಾದರೂ ಬಯಸಿದ್ರಾ? ಇದರಲ್ಲಿ ಯಾರೂ ಕೂಡ ರಾಜಕೀಯ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ಳಬಾರದು. ಸೂತಕದ ಸಮಯದಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನೋಡಿ, ವಿರೋಧ ಪಕ್ಷಗಳು ಕೂಡ ಏನು ಮಾತನಾಡಿದ್ರು, ಏನು ಟ್ವೀಟ್ ಮಾಡಿದ್ರು, ಯಾವ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಹಂಚಿಕೊಂಡಿದ್ರು ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ಅವರು ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕಾಗತ್ತೆ. ಇಲ್ಲ, ಈ ಆಟಗಾರರನ್ನು ಅಭಿಮಾನಿಗಳು ತುಂಬ ಹತ್ತಿರದಿಂದ ನೋಡಬೇಕು, ವಿಜಯೋತ್ಸವ ಆಗಬೇಕು, ಸಂಭ್ರಮಾಚರಣೆ ಆಗಬೇಕು, ಗೆಲುವು ಇದು ಹಾಗೆ ಹೀಗೆ ಅಂತ ಹೇಳಿದಂಥವರು ಈ ಘಟನೆ ನಡೆದ ನಂತರ ಯಾರಪ್ಪ ನಿಮ್ಗೆ ಹೇಳಿದ್ದು, ಯಾಕಪ್ಪ ಇಷ್ಟು ಬೇಗ ನೀವು ಅರೇಂಜ್ ಮಾಡಿದ್ರಿ, ಯಾವುದೇ ಸಿದ್ಧತೆಗಳಿಲ್ಲದೆ ವಿಜಯೋತ್ಸವ ಬೇಕಿತ್ತಾ, ಈ ವಿಜಯೋತ್ಸವ ಇಲ್ಲದಿದ್ದರೆ ಏನೂ ಆಗ್ತಿರ್ಲಿಲ್ವಾ, ಹೀಗೆ 108 ತರಹೇವಾರಿ ರೀತಿಯ ಮಾತುಗಳು ಹೇಳ್ತಾ ಇದ್ದಾರೆ. ಬಟ್ ರಾಜಕೀಯ ಖಂಡಿತವಾಗಿ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸರ್ಕಾರ ಎಲ್ಲಿ ಎಡವಿದೆ, ಸರ್ಕಾರ ಹೇಗೆ ಅದನ್ನು ಸರಿಪಡಿಸಿಕೊಳ್ಳುತ್ತೆ ನೋಡಬೇಕಾಗಿದೆ. ಈ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ನೋಡೋಣ. ಘಟನೆ ಬಗ್ಗೆ ನಮಗೆಲ್ಲರಿಗೂ ಕೂಡ ದುಃಖ ಇದೆ, ವಿಷಾದ ವ್ಯಕ್ತಪಡಿಸ್ತೀವಿ. ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು, ಇಂಥ ದುರ್ಘಟನೆ ಆಗಿದೆ. ನಮಗೆಲ್ಲರಿಗೂ ಕೂಡ ದೊಡ್ಡ ಆಘಾತ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಇದು ಸರ್ಕಾರದ ವೈಫಲ್ಯನೋ ಅಥವಾ ಇನ್ನೇನೋ, ಇದು ಆ ಚರ್ಚೆ ಮಾಡುವಂಥ ಸಮಯ ಅಲ್ಲ. ಯಾರು ದುಃಖದಲ್ಲಿದ್ದಾರೆ, ಯಾಕಂತಂದರೆ ಸೂತಕದ ಛಾಯೆ, ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಸೂತಕದ ಛಾಯೆ ಇದೆ. ಇದರಲ್ಲಿ ರಾಜಕಾರಣ ಮಾಡಿದವರು ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಸರ್ಕಾರದಲ್ಲಿದ್ದವರಾಗಿರ್ಬೋದು, ಇಬ್ಬರು ಸೇರಿಕೊಂಡು ರಾಜ್ಯದ ಜನತೆಗೆ ಮತ್ತು ಯಾರು ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸ, ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಟೈಮ್ ಅಲ್ಲ ಇದು. ಇದೇ ಘಟನೆ ಬಗ್ಗೆ ನಮಗೆಲ್ಲರಿಗೂ ಕೂಡ ದುಃಖ ಇದೆ, ವಿಷಾದ ವ್ಯಕ್ತಪಡಿಸ್ತೀವಿ. ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು, ಇಂಥ ದುರ್ಘಟನೆ ಆಗಿದೆ.